ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜೆಪಿ ಹಾಗೆ ಗಾಯತ್ರಿ ದೇವಿ ನಡುವೆ ಇದ್ದಂತಹ ಮಹಾನ್ ಗುಟ್ಟು ರಟ್ಟಾಗಿದೆ. ಇದರ ಜೊತೆಗೆ ಜೆಪಿ ಅರೆಸ್ಟ್ ಆಗ್ತಿದ್ದಾರೆ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇದೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜೆಪಿ ಪಾಟೀಲ್ ಗಾಯತ್ರಿ ದೇವಿ ಬಳಿ ಡಿವೋರ್ಸ್ ಕೇಳ್ತಾರೆ. ಯಾಕಂದರೆ ನಿರ್ಮಲಾ ಪಾಟೀಲ್ ಅವರು ನನಗೆ ಅಥವಾ ಗಾಯತ್ರಿ ಇಬ್ಬರಲ್ಲಿ ಒಬ್ಬರಿಗೆ ನೀವು ಡಿವೋರ್ಸ್ ಕೊಡಲೇಬೇಕಾಗತ್ತೆ, ಆಯ್ಕೆ ನಿಮ್ಮದು ಅಂತ ಹೇಳ್ತಾರೆ. ಆಗ ಗಾಯತ್ರಿ ದೇವಿಯನ್ನು ಡಿವೋರ್ಸ್ ಕೊಡೋದಕ್ಕೆ ಆಯ್ಕೆ ಮಾಡ್ಕೋತಾರೆ ಜೆಪಿ ಪಾಟೀಲ್. ನಾನು ನಿರ್ಮಲಾ ಜೊತೆ ಬದುಕಬೇಕು, ನಿನ್ನಿಂದ ನಂಗೆ ಡಿವೋರ್ಸ್ ಬೇಕು ಅಂದಾಗ ಗಾಯತ್ರಿ ದೇವಿ ಕೂಡ ಡಿವೋರ್ಸ್ ಕೊಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಮಯದಲ್ಲಿ ಚರಣ್ ಬಂದು ತಡೀತಾರೆ. ನಂತರ ಇಲ್ಲಿ ಭಾರ್ಗವಿ ಬಂದು ತಡೆಯೋಕೆ ಮುಂದಾಗ್ತಾರೆ. ಏನು ಮಾಡ್ತಿದ್ರ ನೀವು, ಯಾವುದೇ ಕಾರಣಕ್ಕೂ ಈ ಪೇಪರ್ಗೆ ಸೈನ್ ಹಾಕ್ಬಿಡಿ. ಏನು ಅನ್ಕೊಂಡಿದ್ರ ಮಾವ, ನಿಮಗೆ ಗೊತ್ತಿಲ್ವಾ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿ. ಹೆಂಡತಿಗೆ ಗಂಡ ಆಗಲಿ ಮನೆಯವರು ಆಗಲಿ ಹಿಂಸೆ ಮಾಡಿದ್ರೆ ಖಂಡಿತವಾಗ್ಲೂ ಕಾನೂನು ಅನ್ನೋದು ಅವರ ಪರವಾಗಿ ಇರತ್ತೆ. 3 ವರ್ಷ ಜೈಲು, ಕಠಿಣ ಶಿಕ್ಷೆಯನ್ನು ಪಡ್ಕೋಬೇಕಾಗತ್ತೆ, ದಂಡವನ್ನು ವಿಧಿಸಲಾಗತ್ತೆ ಅಂತ ಹೇಳಿ ಭಾರ್ಗವಿ ಜೆಪಿ ಪಾಟೀಲನ್ನು ಎಚ್ಚರಿಸ್ತಾರೆ. ಜೊತೆಗೆ ಹೆಣ್ಮಕ್ಳಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಯಾವುದೇ ರೀತಿಯಲ್ಲೂ ತೊಂದರೆ ಕೊಟ್ಟರೂ ಕೂಡ ಈ ಒಂದು ಕಾನೂನು ಅನ್ವಯವಾಗತ್ತೆ. ಯಾಕೆ ಮಾವ, ನಿಮಗಿದು ಗೊತ್ತಿಲ್ವಾ? ಗಾಯತ್ರಿ ದೇವಿಯ ಬಗೆಗಿನ ಸತ್ಯಗಳು ಹೊರಗಡೆ ಬರಬೇಕಾಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ. ಸತ್ಯಗಳು ಹೊರಗಡೆ ಬಂದು ನ್ಯಾಯ ಸಿಗೋ ತನಕ ಅವರು ಇಲ್ಲೇ ಇರ್ತಾರೆ, ಅವ್ರನ್ನ ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಆ ಒಂದು ಪೇಪರನ್ನು ತಗೋತಾಳೆ. ಇಲ್ಲಿ ಭಾರ್ಗವಿ ತಗೊಂಡಿದ್ದೆ ಅರ್ಧ ಚೂರು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಗಾಯತ್ರಿ ದೇವಿಯವರು ಯಾಕಮ್ಮ ಈ ರೀತಿ ಮಾಡ್ದೆ, ನಾನು ಈ ಮನೆಯಿಂದಾನೇ ಹೊರಟೋಗ್ಬಿಡ್ತಿದ್ದೆ ಅಂತ ಹೇಳಿದಾಗ, ಪರವಾಗಿಲ್ಲಮ್ಮ ನೀವು ಯಾಕೆ ಈ ಮನೆಯಿಂದ ಹೋಗಬೇಕು ಅಂತ ಹೇಳಿ ಭಾರ್ಗವಿ ಕೇಳ್ತಾರೆ. ನಂತರ ಚುರಣ್ಣ ಇವನು ಕೂಡ ಇವರಪ್ಪನ ಕೆಳಗಡೆನೆ ಬೀಳ್ತಿರೋನು, ಇವನು ಇವರಪ್ಪ ಸೇರಿಕೊಂಡು ಇಬ್ಬರು ಕೂಡ ನನ್ನ ಹತ್ರ ಆಟ ಆಡ್ತಿದ್ದಾರೆ. ಇವನು ಕೂಡ ಇವರಪ್ಪನ ಪರವಾಗಿ ನನ್ನ ಮುಂದೆ ನಡ್ಕೋತಿದ್ದಾನೆ, ಇವನು ಕೂಡ ಅವರಪ್ಪನ ಪರವಾಗಿ ನಿಂತು ನನ್ನ ಜೊತೆ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿ ಗಾಯತ್ರಿ ದೇವಿ ಮಗನ ಬಗ್ಗೆ ತಪ್ಪು ತಿಳ್ಕೊತಾರೆ. ಯಾಕಂದರೆ ಮಗ ಅರ್ಜುನ್ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗ್ತಾರೆ. ನಂತರ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಕರೆದುಕೊಂಡು ಹೋಗ್ತಾರೆ. ಈ ಕಡೆ ಈ ಶಕ್ತಿ ಪ್ರಸಾದ್ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ವಿಕಿ ಯಾಕೆ ಡ್ಯಾಡ್ ತಲೆ ಕೆಡಿಸ್ಕೊಂಡಿದ್ರ, ನಾಳೆ ಖಂಡಿತ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ, ಕಾಳಿ ಸಿಕ್ಕಿದ್ರೆ ಅವಳು ಕಥೆಯನ್ನು ಕೂಡ ಮುಗಿಸ್ಬಿಡೋದೆ, ನೀವು ಯಾಕೆ ಇಷ್ಟು ಫ್ರಸ್ಟ್ರೇಟ್ ಆಗ್ತಿದ್ರ ಅಂತ ಹೇಳಿದಾಗ, ಯಾಕೆ ಅಂತ ಕೇಳ್ತಿದ್ಯಾ, ಗಾಯತ್ರಿ ದೇವಿ ಜೆಪಿ ಪಾಟೀಲ್ ಮನೆಗೆ ಬಂದಿದ್ದಾಳೆ ಅಂದಾಗ ಗಾಯತ್ರಿ ದೇವಿ ಅದೇ ಜೆಪಿ ಪಾಟೀಲ್ ಫಸ್ಟ್ ವೈಫ್ ಅಂತ ಹೇಳ್ತಿದ್ರಲ್ಲ ಅದೇ ಗಾಯತ್ರಿ ದೇವಿನ ಅಂದಾಗ, ಹೌದು ಆಕೆ ಜಸ್ಟ್ ಜೆಪಿ ಫಸ್ಟ್ ವೈಫ್ ಮಾತ್ರ ಅಲ್ಲ, ಆಕೆ ನಿನ್ನ ಅತ್ತೆ ಗಾಯತ್ರಿ ದೇವಿ ಅಂತ ಹೇಳಿ ಮಿನಿಸ್ಟರ್ ಹೇಳಿದಾಗ, ಏನು ಮಾತಾಡ್ತಿದ್ರ ಡ್ಯಾಡ್, ನಮ್ಮ ಅತ್ತೆ ಸತ್ತು ತುಂಬ ವರ್ಷಗಳಾಯಿತು ಅಂತ ಹೇಳಿದ್ರೆ, ಆದರೆ ಇವಾಗ ನೋಡಿದ್ರೆ ಬದುಕಿದ್ದಾರೆ ಅಂತ ಹೇಳ್ತಿದ್ರ ಅಂದಾಗ, ಹೌದು ವಿಕಿ ಬದುಕಿದ್ದಾಳೆ ಅವಳು, ನಾವು ಕೂಡ ಸತ್ತು ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ, ಆದರೆ ಈಗ ಜೆಪಿ ಮನೆಗೆ ಬಂದಿದ್ದಾಳೆ, ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ಹೋಗ್ಬಿಟ್ಟು ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡಿ, ಆಗ ಇಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ವಿಕ್ಕಿ ಏನು ಮಾತಾಡ್ತಿದ್ಯಾ, ಗಾಯತ್ರಿ ದೇವಿಯನ್ನು ಮನೆಗೆ ಕರ್ಕೊಂಡು ಬರೋದಾ, ನಾನು ಪ್ರಯತ್ನ ಮಾಡಿಲ್ಲ ಅಂತ ಅಂದ್ಕೊಂಡ್ಯಾ, ಪ್ರಯತ್ನ ಮಾಡಿದೆ, ಅವಳಿಗೆ ನಾನು ಕಂಡ್ರೇ ಆಗೋದಿಲ್ಲ ಮೊದಲಿಂದ ಕೂಡ, ಅಂಥದ್ರಲ್ಲಿ ನಾನು ಕರೆದ ಮಾತ್ರಕ್ಕೆ ಅವಳನ್ನ ಮನೆಗೆ ಬರ್ತಾಳ, ಖಂಡಿತ ಇಲ್ಲ, ಈಗ ಅವಳಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ, ಈ ಕೇಸ್ ಏನಾದರೂ ಆಚೆ ಬಂದರೆ ಏನು ಮಾಡೋದು, ಆ ಕೇಸಿಗೆ ಸಂಬಂಧಪಟ್ಟಿದ್ದು ನಾನು ಜೆಪಿ ಹಾಗೆ ಗಾಯತ್ರಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ. ಏನು ಡ್ಯಾಡ್ ನೀವು ಮಾತ್ರ ಸಿಕ್ಕಾಕೋತೀರಾ, ಫಸ್ಟ್ ಸಿಕ್ಕಾಕೊಳ್ಳೋದೇ ಜೆಪಿ ಅಂಕಲ್ ಅಲ್ವಾ, ಆದ್ಮೇಲೆ ನೀವು ಯಾಕೆ ತಲೆ ಕೆಡಿಸ್ಕೋತಿದ್ರಾ, ಜೆಪಿ ಅಂಕಲೇ ಇದ್ದಾರೆ, ನಿಮ್ಮನ್ನೆಲ್ಲರನ್ನೂ ಕೂಡ ಸೇಫ್ ಮಾಡ್ತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ವಿಕ್ಕಿ ಶಕ್ತಿ ಪ್ರಸಾದ್ಗೆ ಧೈರ್ಯವನ್ನು ತುಂಬ್ತಾರೆ. ತದನಂತರ ಇಲ್ಲಿ ನಿರ್ಮಲಾ ಮತ್ತು ಸಾಕ್ಷಿ ಮಾತಾಡ್ಕೊತಿರ್ತಾರೆ. ಈಗಿನಕ ಈ ರೀತಿ ಎಲ್ಲ ಆಗೋಯ್ತಲ್ಲ ಅಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಾಕ್ಷಿ, ಈ ಮನೆಯಲ್ಲಿ ನಾನು ಜೆಪಿ ಜೊತೆ ಎಷ್ಟು ಚೆನ್ನಾಗಿದೆ, ಆದರೆ ಜೆಪಿ ಈ ರೀತಿ ಮೋಸ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಇದನ್ನೆಲ್ಲ ನೋಡಿದ್ರೆ ಖಂಡಿತ ಜೆಪಿ ಅವ್ರ ಜೊತೆ ನನ್ನ ಜೊತೆ ಇಬ್ಬರ ಜೊತೆ ಕೂಡ ಸಂಸಾರ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಿದೆ, ಖಂಡಿತ ಈ ಮನೆಯಲ್ಲಿ ಇರಬೇಕು ಅಂತಲೇ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಚರಣ್ ಹೇಗೆಲ್ಲ ಬದಲಾಗಿದ್ದಾನೆ ನೋಡಿದ್ರ ಅಕ್ಕ, ಇವನ್ನ ನಾವು ಮನೆ ಮಗ ಅಂದ್ಕೊಂಡು ಎಷ್ಟೆಲ್ಲ ಮಟ್ಟಿಗೆ ನೋಡ್ಕೊಂಡ್ವಿ ಅಪ್ಪ ಅಮ್ಮ ಇಲ್ಲ ಅಂತ, ಆದರೆ ಇವತ್ತು ನೋಡಿದ್ರೆ ನಂಬೆನಿಗೆ ಚೂರಿ ಹಾಕ್ತದಾನಲ್ಲ ಅಂತ ಹೇಳಿ ಸಾಕ್ಷಿ ಹೇಳಿದಾಗ, ಹೌದು ಸಾಕ್ಷಿ, ನಾನು ಅವನು ತಾಯಿ ಇಲ್ದಿರೋ ಮಗ ಅಂತ ಹೇಳಿ ಅವನಿಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟೆ, ಆದರೆ ಅವ್ನಿಗೆ ಈ ರೀತಿ ಕುತಂತ್ರ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ ಅಂತ ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಬೃಂದ ಅಲ್ಲೇ ಇರ್ತಾರೆ. ಬೃಂದನ ಕರೆದಿದ್ದೆ, ಏನು ಬೃಂದ ಯಾವಾಗಲೂ ಅತ್ತೆ ಅತ್ತೆ ಅಂತ ಬಾಲ ತಿರುಗ್ತಿದ್ದೆ, ಇವತ್ತು ನೋಡಿದ್ರೆ ಈ ರೀತಿ ನಡ್ಕೋತಾ ಇದೆಯಾ, ನಿನ್ನ ಗಂಡ ಏನು ಮಾಡ್ತಿದ್ದಾನೆ ಅನ್ನೋದನ್ನ ನೋಡ್ತಿದ್ಯಾ ನೀನು ಅಂದಾಗ, ಏನು ಮಾಡ್ತಿದ್ದಾನತ್ತೆ ಅಂತ ಹೇಳಿ ಬೃಂದ ಕೇಳ್ತಾರೆ. ಯಾಕೆ ನಿನಗೆ ಗೊತ್ತಿಲ್ವಾ, ನಿನ್ನ ಗಂಡ
ಯಾವ ರೀತಿ ನಡ್ಕೋತಿದ್ದಾನೆ, ನಮ್ಮನ್ನೆಲ್ಲ ಬಿಟ್ಟು ಅವ್ರ ಅಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ನಿರ್ಮಲಾ ಸಾಕ್ಷಿಯವರು ಹೇಳಿದಾಗ, ಅಯ್ಯೋ ಅತ್ತೆ ನಾನು ಕೂಡ ಹೇಳಿದೆ ನಿರ್ಮಲಾ ಅಮ್ಮನಿಗೆ ಯಾಕೆ ರೀತಿ ನಡ್ಕೋತಾ ಇದ್ದೀರಾ ಅಂತ ಹೇಳಿ, ಆದ್ರೆ ನಿಮಗೆ ಗೊತ್ತಿದೆಯಲ್ಲ ಚರಣ್ಗೆ ಹೇಗೆ ನನ್ನ ಜೊತೆ ನಡ್ಕೋತಾನೆ ಅಂತ, ಎಷ್ಟು ಹಾರ್ಡಾಗಿ ಬಿಹೇವ್ ಮಾಡ್ತಾ ಗೊತ್ತಾ ಅಂತ ಹೇಳಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ. ಅರ್ಜುನ್ ಬಂದಿದೆ, ಮಾಮ್ ನೀವೇನು ಕೂಡ ಯೋಚನೆ ಮಾಡಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ ಅಂತ. ಈ ಮನೇಲಿ ಯಾರಿದ್ದಾರೆ, ನನಗೆ ಯಾರೂ ಕೂಡ ಇಲ್ಲ ಅರ್ಜುನ್, ನೀನಿದೆಯಾ ಅಂತ ಹೇಳ್ತಿದ್ಯಾ, ಆದರೆ ನನಗೆ ಮನೇಲಿ ಇರಬೇಕು ಅಂತಾನೆ ಅನ್ನಿಸ್ತಿಲ್ಲ, ಯಾವ ಪುರುಷಾರ್ಥಕ್ಕೆ ಇಲ್ಲಿರಬೇಕು, ನನಗೆ ನನ್ನ ಸವತಿ ಜೊತೆ ಇರೋದಕ್ಕಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ನಿರ್ಮಲ್ ಅವರು ಹೇಳಿದಾಗ, ಪ್ಲೀಸ್ ಮಾಮ್ ನೀವು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ರಾ, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಇದೆಲ್ಲ ಆಗಿದ್ದೆ ಭಾರ್ಗವಿಯಿಂದ ಅಂತ ಸಾಕ್ಷಿಯವರು ಹೇಳಿದಾಗ, ಭಾರ್ಗವಿಯಿಂದ ಅಂತ ಯಾಕೆ ಹೇಳ್ತಿದ್ರ ಚುಕ್ಕಿ ನೀವು, ಭಾರ್ಗವಿ ಅವ್ರ ಮುಂದೆ ಮೊಸಳೆ ಕಣ್ಣೀರು ನಾಟಕ ಮಾಡ್ತಿದ್ದಾರೆ ಗಾಯತ್ರಿ ದೇವಿ. ನನಗೆ ಗಾಯತ್ರಿ ದೇವಿ ಬಗ್ಗೆ ತುಂಬಾ ಅನುಮಾನ ಇದೆ, ಆದರೆ ಭಾರ್ಗವಿ ಅವರು ಅವರನ್ನು ನಂಬ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ರೀತಿ ನಡ್ಕೋತಿದ್ದಾರೆ ಅಂದಾಗ ನಿರ್ಮಲ ಅವರು ರುಚಿ ಕೇಳ್ತಾರೆ, ಏನು ಮಾತಾಡ್ತಿದ್ಯಾ ಅರ್ಜುನ್, ಬೀದಿಲೇ ಹೋಗ್ತಿದ್ದಂತಹ ಗಾಯತ್ರಿ ದೇವಿಯನ್ನ ಮನೆ ಕರ್ಕೊಂಡು ಬಂದು ನಮ್ಮ ಮನೆ ನೆಮ್ಮದಿಯನ್ನೇ ಹಾಳು ಮಾಡಿ ಮನೆಯನ್ನೇ ನುಚ್ಚುನೂರು ಮಾಡಿಬಿಟ್ಲು, ಅಂಥದ್ರಲ್ಲಿ ಈಗಲೂ ಕೂಡ ನಿನಗೆ ಹೆಂಡತಿ ಮೇಲಿರೋ ಪ್ರೀತಿ ಹೋಗಿಲ್ವಾ, ಈಗಲೂ ಕೂಡ ಅವಳನ್ನ ನೀನು ಬಿಟ್ಕೊಡ್ತಾನೆ ಇಲ್ವಲ್ಲ ಅಂದಾಗ, ನಿಜವಾಗ್ಲೂ ಮಾಮ್ ನಾನು ನಿಮ್ಮನ್ನು ಬಿಟ್ಕೊಡೋದಿಲ್ಲ, ಅವರು ನನ್ನ ಹೆಂಡತಿ ಆದರೂ ಕೂಡ ಬಿಟ್ಕೊಡೋದಿಲ್ಲ, ನಾನು ಯಾವತ್ತೂ ಕೂಡ ಕರೆಕ್ಟಾಗಿ ಮಾತಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಆದರೂ ಕೂಡ ಮಾಮ್ ನೀವು ಮೊದಲು ಡ್ಯಾಡ್ ಜೊತೆ ಹೇಗಿದ್ರು ಅದೇ ರೀತಿ ಇರಬೇಕು, ಗಾಯತ್ರಿ ದೇವಿ ಖಂಡಿತ ಈ ಮನೆಯಿಂದ ಹೋಗೋ ಸಮಯ ಬಂದೇ ಬರುತ್ತೆ, ನೀವು ಮತ್ತು ಡ್ಯಾಡ್ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಅರ್ಜುನ್ ಹೇಳಿದಾಗ, ಇದನ್ನು ಕೇಳಿಸ್ಕೊಂಡಂಥ ಬೃಂದ, ನನ್ನ ಅಪ್ಪ ಅಮ್ಮ ನನ್ನ ಹೆಂಡತಿನ ಬಿಟ್ಕೊಡೋದಿಲ್ಲ ಅಂದೆ, ಆದರೆ ನನ್ನ ಒಡ ಹುಟ್ಟಿದವನ್ನ ಬಿಟ್ಕೊಡಲ್ಲ ಅಂತ ಹೇಳಲೇ ಇಲ್ವಲ್ಲ, ಅಲ್ಲೇ ಗೊತ್ತಾಗ್ತದೆ ನೀನು ಎಷ್ಟು ಚರನ್ನ ರೆಸ್ಪೆಕ್ಟ್ ಮಾಡ್ತಿದ್ಯಾ, ಕೌಂಟ್ ಮಾಡ್ತಿದ್ಯಾ ಅಂತ. ಖಂಡಿತವಾಗ್ಲೂ ಇದು ನನಗೆ ಏನು ಬೇಕೋ ಅದೇ ನಡೀತಾ ಇದೆ ಅಂತ ಹೇಳಿ ಬೃಂದ ಅನ್ಕೋತಾರೆ. ಇತ್ತ ಕಡೆ ಭಾರ್ಗವಿ ಗಾಯತ್ರಿ ದೇವಿಯನ್ನು ಸಮಾಧಾನ ಪಡಿಸ್ತಾರೆ. ಗಾಯತ್ರಿ ದೇವಿಯವರು, ನಾನು ಈ ಮನೆಗೆ ಬರಲೇಬಾರ್ದಿತ್ತು, ನಾನು ಬಂದಿದ್ರಿಂದನೇ ಇಷ್ಟೆಲ್ಲ ನಡೀತಿದೆ, ಈ ಮನೆಗೆ ಬಂದರೂ ಕೂಡ JP ಬಗ್ಗೆ ತಪ್ಪಾಗಿ ಮಾತಾಡಬಾರ್ದಿತ್ತು, ನಾನೇ ಹೆದರ್ಕೊಂಡು ಎಲ್ಲೆಲ್ಲೂ ತಿರುಗ್ತಿದ್ದೆ ಅಂತ ಹೇಳಬೇಕಿತ್ತು, ಆಗ ಎಲ್ರಿಗೂ ಕೂಡ ಸರಿ ಇರ್ತಿತ್ತು ಅಂದಾಗ ಇಲ್ಲಿ ಭಾರ್ಗವಿ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಇವತ್ತು ನೀನು ಇಲ್ಲದೆ ಇದ್ದಿದ್ರೆ ಖಂಡಿತ ನಾನು ಜೀವಂತವಾಗಿ ಉಳಿತಾನೆ ಇರಲಿಲ್ಲ ಅಮ್ಮ ಅಂತ ಹೇಳಿ ಭಾರ್ಗವಿಯನ್ನು ಹಾಡಿಕೊಂಡಾಡ್ತಾರೆ ಗಾಯತ್ರಿ ದೇವಿಯವರು. ನನ್ನನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದಾಗ ಭಾರ್ಗವಿ, ಖಂಡಿತ ಅಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ. ಅದೇ ದಿನ ಇಲ್ಲಿ ಭಾರ್ಗವಿ ಮಕ್ಕಳನ್ನು ಕಾಪಾಡಬೇಕು ಆಗಿದೆ. ಇಲ್ಲಿ ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳಿ ಐಸ್ ಕ್ರೀಮ್ ತಿಂತಿದ್ದಾರೆ ಗಾಯತ್ರಿ ದೇವಿಯವರು. ಇದೇ ಸಮಯದಲ್ಲಿ ಭಾರ್ಗವಿ ಕಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಚೀಟಿ ಮುಖಾಂತರ ಮೆಸೇಜ್ಗಳನ್ನು ಕನ್ವೆ ಮಾಡ್ತಿದ್ದಾಳೆ ಭಾರ್ಗವಿ. ಇದರ ಜೊತೆಗೆ ತನ್ನ ತಂದೆಯ ಸಾವಿಗೆ ಯಾರು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಕೆ ನಿಮ್ಮ ಸಹಾಯ ಬೇಕು ನನಗೆ ಅಂದಾಗ, ನಿಜವಾಗ್ಲೂ ನಿಮ್ಮ ತಂದೆನ ಯಾರು ಸಾಯಿಸಿರೋದು ಅಂತ ಗೊತ್ತಿಲ್ಲ, ಆದರೆ JPನೇ ಸಾಯಿಸಿರ್ಬೋದು ಅಂತ ಹೇಳ್ತಾರೆ. ನಿಮ್ಗೆ ಯಾಕೆ ಆ ರೀತಿ ಅನಿಸುತ್ತೆ ಅಂತ ಭಾರ್ಗವಿ ಹೇಳಿದ್ದಕ್ಕೆ, ನನಗೆ ಯಾಕಾಗ ಅನಿಸುತ್ತೆ ಅಂದರೆ JP ತುಂಬ ಒಳ್ಳೆಯವನು ಅಂತ ನಾನು ಮದುವೆ ಆದೆ, ಅಣ್ಣ ಶಕ್ತಿ ಕೆಟ್ಟವನು ಅಂತ ಅವನಿಂದ ದೂರ ಆದೆ, ಆದರೆ ನಂತರ ಶಕ್ತಿ ಮತ್ತು JP ಇಬ್ಬರು ಕೂಡ ತುಂಬಾ ಕ್ಲೋಸ್ ಆದರು. ಅವರಿಬ್ಬರು ಸೇರ್ಕೊಂಡು ಮಾಡದೇ ಇರೋ ಕೆಲಸಗಳಿಲ್ಲ, ತುಂಬ ಚೆನ್ನಾಗಿ ತೊಂದರೆ ಕೊಟ್ಟು ತುಂಬ ಅನ್ಯಾಯ ಮಾಡಿಬಿಡ್ತಾರೆ. ಅದೆಲ್ಲದಕ್ಕೂ ಕೂಡ ನಾನು ಅಪೋಸ್ ಮಾಡಿದೆ. ಅದೇ ಕಾರಣಕ್ಕೆ JP ನನ್ನನ್ನೇ ಸಾಯಿಸೋದಕ್ಕೆ ಅಂತ ಮುಂದಾದರು. ಅಂಥದ್ರಲ್ಲಿ ಇಲ್ಲಿ ನಿಮ್ಮ ತಂದೆ ರವೀಂದ್ರ ಅವರು ಒಬ್ಬರೇ ಅವ್ರಿಗೆ ತಿರುಗಿ ಬಿದ್ದಿದ್ದು, ಅವ್ರನ್ನ ಸುಮ್ಮನೆ ಬಿಡ್ತಾರೆ, ಹೆಂಡತಿನೇ ಸಾಯಿಸೋಕೆ ಬಂದವನು ಇನ್ನೊಬ್ಬರನ್ನ ಸಾಯಿಸದೆ ಇರ್ತಾನೆ ಅಂತ ಹೇಳಿ ಗಾಯತ್ರಿ ದೇವಿಯವರು JP ಪಾಟೀಲ್ ಬಗೆಗಿನ ಗುಟ್ಟನ್ನು ರಟ್ಟು ಮಾಡ್ತಾರೆ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಗಾಯತ್ರಿ ದೇವಿ ಸಾಚನ ಅನ್ನೋ ಪ್ರಶ್ನೆ ಈಗಲೂ ಕೂಡ ಕಾಡ್ತದೆ. ಯಾಕೆ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.